ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಭಾಳ ಸೀರಿಯಸ್ ಆಗಿ ತಗೋತಾ ಇದ್ದೀವಿ ಈ ಸ್ಟೋರಿನ. ಬಡವರ ಪರವಾಗಿ ನಿಲ್ತಾ ಇದ್ದೀವಿ, ನಿಮ್ಮ ಧ್ವನಿಯಾಗಿ ನಿಲ್ತಾ ಇದ್ದೀವಿ. ಬಟ್ ನಾನ್ಸೆನ್ಸ್ ಇದು. 40,000ಕ್ಕೆ 4 ಲಕ್ಷ ಬಡ್ಡಿ ಪಾವತಿ ಮಾಡಬೇಕಾ? ಯಾರು ರಿಕಮೆಂಡ್ ಮಾಡಿದ್ದು ಅದನ್ನು? ಇಲ್ಲಿ ನೋಡಿ, ಹಿಂಗಾಗಿದೆ. ಹಾಸನದ ಅರಕಲಗೂಡಿನಲ್ಲಿ ಮೀಟರ್ ಬಡ್ಡಿ ದಂಧೆ. ಮಂಜುನಾಥ್ ಎಂಬುವರ ವಿರುದ್ಧ ಬಡ್ಡಿ ದಂಧೆ ಆರೋಪ. ನಿನ್ನೆ ಸಹಕಾರಿ ಸಂಘದ ಅಧಿಕಾರಿಗಳಿಂದ ದಿಢೀರ್ ದಾಳಿ. ಮಂಜುನಾಥ್ ಮನೆ ಮೇಲೆ ದಾಳಿ ನಡೆಸಿ ದಾಖಲೆ ವಶ. ಮೀಟರ್ ಬಡ್ಡಿ ದಂಧೆ ಬಗ್ಗೆ ಮಂಜುನಾಥ್ ವಿರುದ್ಧ ದೂರು. ಮಂಜುನಾಥ್ ಬಡ್ಡಿ ಹಾವಳಿಗೆ ಕುಟುಂಬಸ್ಥರ ಕಣ್ಣೀರು. ಮಂಜುನಾಥ್ ಎಂಬುವರ ವಿರುದ್ಧ ಬಡ್ಡಿ ದಂಧೆ ಆರೋಪ. ನಿನ್ನೆ ಸಹಕಾರಿ ಸಂಘದ ಅಧಿಕಾರಿಗಳಿಂದ ದಿಢೀರ್ ದಾಳಿ. ಮಂಜುನಾಥ್ ಮನೆ ಮೇಲೆ ದಾಳಿ ನಡೆಸಿ ದಾಖಲೆ ವಶ. ಮೀಟರ್ ಬಡ್ಡಿ ದಂಧೆ ಬಗ್ಗೆ ಮಂಜುನಾಥ್ ವಿರುದ್ಧ ದೂರು. ಬಡ್ಡಿ ಚಕ್ರ ಬಡ್ಡಿ ಕೇಳಿದ್ದೀವಿ, ಮೀಟರ್ ಬಡ್ಡಿ ಅದನ್ನು ಕೂಡ ಹೇಳ್ತೀನಿ. ಮೀಟರ್ ಬಡ್ಡಿ ಏನು ಅಂತೇಳಿ ಬರೀ 40,000ಕ್ಕೆ. ನೋಡಿ, ಆ ತಾಯಿ ಈಗ 4 ಲಕ್ಷ 40,000 ತಗೊಂಡಿದ್ದಾರೆ. ಬಡ್ಡಿ 4 ಲಕ್ಷ ಆಗಿದೆ. ಡಬಲು ಅಲ್ಲ. ನಿಮಗೆ ಬ್ಯಾಂಕಲ್ಲಿ ನೀವು 1 ಲಕ್ಷ ಇಟ್ಟರೆ ಡಬಲ್ ಆಗೋದು ಯಾವಾಗ ಹೇಳಿ? 1 ವರ್ಷಕ್ಕೆ ಅಲ್ಲ, ಡಬಲ್ ಆಗೋದು 10 ವರ್ಷಕ್ಕೆ. ಓಕೆ, 1 ಲಕ್ಷ ಇಟ್ಟಿದ್ರೆ 10 ವರ್ಷಕ್ಕೆ ಡಬಲ್ ಆಗುತ್ತೆ. ಮೊದಲೆಲ್ಲ 5 ವರ್ಷಕ್ಕೆ ಆಗ್ತಿತ್ತು. ಅದು 6% ಸಾಧಾರಣವಾಗಿ. ಇದಕ್ಕೆ ಮ್ಯೂಚುವಲ್ ಫಂಡ್ಗೆಲ್ಲ ಹಾಕ್ತಾರೆ, ಮತ್ತೊಂದು ಆಮೇಲೆ ಬೇರೆ ಬಾಂಡ್ಗಳಿಗೆಲ್ಲ ಹಾಕುತ್ತೆ. ನೀವು 40,000 4 ಲಕ್ಷ ಅಂದರೆ ಎಷ್ಟಾಯಿತು? ಅಂದರೆ ನಿಮಗೆ ಬ್ಯಾಂಕಲ್ಲಿ ನೀವು 40,000 ಇಟ್ಟರೆ 80,000 ಆಗಬೇಕಾದ್ರೆ 10 ವರ್ಷ ಬೇಕು. ಏನು ಡಬಲ್ ಆಗೋದಕ್ಕೆ ಯಾರು ಹೇಳಿದ್ದು? 10 ವರ್ಷ. 10 ವರ್ಷ ಹೇಳ್ತೀನಿ ಹೆಂಗೆ ಅಂತೇಳಿ. 7% ಬಡ್ಡಿನಾ? 7% ಸಿಗೋದಿಲ್ಲ, ಆಯಿತಾ? 10 ಲಕ್ಷಕ್ಕೆ ನೀವು 10 ಲಕ್ಷ ಇಟ್ಟಿದ್ದೀರಿ. 1 ವರ್ಷಕ್ಕೆ ನಿಮ್ಗೆ ಎಷ್ಟು ಬಡ್ಡಿ ಬಂತು? 70,000 ಬಂತಾ? ಹೌದು. 10 ವರ್ಷಕ್ಕೆ ಎಷ್ಟಾಯಿತು? 70 7 ಲಕ್ಷ ಆಯ್ತಾ? 3 ಲಕ್ಷ ಅಲ್ಲೂ ಕಡಿಮೆ ಆಯ್ತಲ್ಲ. ಆ 70,000ಕ್ಕೆ ಬಡ್ಡಿ ಆಗಿರುತ್ತೆ. ಸೊ 10 ಲಕ್ಷ 2 ತಿಂಗಳು ಬೇಕು ನನ್ನ ಹತ್ರಕ್ಕೆ. 7 ಲಕ್ಷ 7 ವರ್ಷಕ್ಕೆಲ್ಲ ಆಗೋದಿಲ್ಲ. 7 ವರ್ಷಕ್ಕೆಲ್ಲ ಆದ್ರೆ ಡಬಲ್ ಇದೆ. ನನಗೆ ಹೇಳ್ರಪ್ಪ, ಎಲ್ಲೂ ಆಗೋದಿಲ್ಲ. ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಚಾನ್ಸಸ್ ಇದೆ, ಡಮಾರ್ ಆಗೋ ಚಾನ್ಸಸ್ ಇದೆ. ಎರಡಕ್ಕೂ ರೆಡಿ ಆಗಿರ್ಬೇಕು. ಆಮೇಲೆ ನಿಮಗೆ ನೀವು ಓಕೆ ಬಿಡಿ, ಅದು ಬಿಟ್ಟಾಕಿ. ಅದು ನಾನು ಮೀಟರ್ ಬಡ್ಡಿ ಆ ತಾಯಿ ಮಾತಾಡಿದಾರೆ, ಆಮೇಲೆ ಮಾತಾಡ್ತೀನಿ. ನಮ್ಮನ್ನು ಉಳಿಸ್ಕೊಡಿ, ನನ್ನ ಮಕ್ಕಳು ನನಗೆ ಕೊಡಿರಿ. ಶಿಕ್ಷೆ ಕಟ್ತೀನಿ, ನನ್ನ ಮಕ್ಕಳು ನನಗೆ ಕೊಡಿಸಿ. ಏನಾಗಿತ್ತವ? ಇಬ್ರು ದೂರ ಬಿಡೋಣ. ನಮ್ಗೆ ಯಾಕೆ ದೂರ ಆಗಿರವ? ಅದೇ ಜಮೀನ್ ಮಾರಿದಕ್ಕೆ ನಾವು ದೂರ ಮಾಡ್ಬಿಟ್ಟವ್ರಲ್ಲ. ಯಾಕೆ ದೂರ ಮಾಡಿದ್ರವ? ಅಲ್ಲ, ಯಾಕೆ ಜಮೀನು ಮಾರಿದ್ರಿ? ಸಾಲ ಮಾಡಿದ್ದ ಅವ್ನ ಮನೆ ಆಡ್ಬಿದ್ದೋಯ್ತು. ಮುಂಚೆ ದುಡ್ಡು ಇಸ್ಕೊಂಡಿದ್ದೆ, ಪತ್ರನೇ ಕೊಟ್ಟು ಇಸ್ಕೊಂಡಿದ್ದಾಳ. ಪತ್ರ ಕೊಟ್ಟು ಇಸ್ಕೊಂಡಿದ್ರ? ಜಮೀನಿನ ಪತ್ರ ಕೊಟ್ಟು ಇಸ್ಕೊಂಡಿದ್ದ. ಎಷ್ಟು ಕೊಟ್ಟಿದ್ರವ? ಎಷ್ಟು? 5 ಲಕ್ಷ ಕೊಟ್ರು. 5 ಲಕ್ಷಕ್ಕೆ 19 ಲಕ್ಷ ತಗೊಂಡವ್ನೆ. ಎಷ್ಟು? 19 ಲಕ್ಷ. 19 ಲಕ್ಷ ಇಸ್ಕೊಂಡವ್ರು. ಅದಕ್ಕೆ ಜಮೀನು ಮಾರಿದ್ರ? ಅದಕ್ಕಾಗಿ ಜಮೀನ್ ಮಾರಾಟ ಕೊಟ್ಟಿದ್ದು. ನಾವು ಊರ್ ಬಿಟ್ಟು ಹೋಗಿದ್ದು. ಊರ್ ಬಿಟ್ಟು 3 ತಿಂಗಳು ಎಲ್ಲೆಲ್ಲ ಅನ್ನ ತಿಂದೋ, ಎಲ್ಲೆಲ್ಲಿ ಮಲಗಿದ್ದೋ, ಏನೇನಾಗಿದ್ದೋ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಉಳಿಸ್ಕೊಡಿ. ದುಡ್ಡು ಕೊಟ್ಟು ಕಳವ ಅಂತಂದು ಒಂದಿನ ಎಣ್ಣೆ ಕೆಳಗೆ ಹೋಗಿನಿ. ಔಷಧಿ ತಗೋ ಹೋಗಿದ್ದ. ಆಯ್ತಿನ ಮಾಯಿಸ್ಬಿಟ್ಟು ಈಗಿನ ಮನೆ ದಿನ ಕರೀದಾಗೆ ಎಲ್ಲಾನು ಕೊಟ್ಟು ಮಕ್ಕಳು ತಪ್ಪಿಸ್ಕೊಟ್ಟು ಈ ದುಡ್ಡೆಲ್ಲ ಕಣಪ್ಪ. ಅಷ್ಟೊಂದು ದುಡ್ಡು ನಮ್ಮಂತ ತಗೊಂಡು ಇಷ್ಟೊಂದು ಬರೀ 10-15 ಸಾವಿರ ರೂಪಾಯಿ ಬಡ್ಡಿ ತಗೊಂಡು ಇವತ್ತು ದುಡ್ಡು ಕೊಡ ನನ್ನ ಮಕ್ಕಳನ್ನು ನಡ್ಬೇಕು. ಏನು ನಾಟಕ ಕೊಡ್ತಾವೆ ಅಂತ ಔಷಧಿ ತಗೋಬೇಕು. ಈ ಜವಾಬ್ದಾರಿ ಕಳ್ಕೊಂಡು ಎಷ್ಟು ಇಸ್ಕೊಂತದ್ ನಮ್ಮ ಅವನು? 50,000 ಅಂತೆ. ಎಷ್ಟು ಕೊಟ್ಟಿದ್ರ ಈಗ? ಹೋಗೈತೆ ಒಂದು 10-15 ಸಾವಿರ, 2 ಲಕ್ಷವೇ. ಲಕ್ಷ ಹೋಗಿದ? ಈಗ ಏನಂತಾರಮ್ಮ ಅವ್ರು ಬಂದು? ಈಗ ಏನಂತಾರೆ ಬಂದವರು? ಬಂದೇನೆ ದುಡ್ಡು ಕೊಡು, ಅದನ್ನ ಕೊಟ್ಕಾಕ್ತೀನಿ ಅದನ್ನ ಕೊಡಕದ ನೋಡು, ಕೊಟ್ಕಾಕ್ತೀನಿ ಅಂತ ಏನ್ ಚಾರ್ಜ್ ಕೊಡ್ತೇನೆ. ನಾನು ಹೆಂಗ್ ಹೋಗ್ಲಿ ಅಂತ ಬಂದು ಈಗ ಮೊನ್ನೆ ದಿನ ನನ್ನ ಮಗನೇ ಹೋಗ ಕೈದ. ಯಾಕಮ್ಮ? ಯಾಕೆ ಅಂತಂದ್ರೆ ಆಯ್ತು ನಮ್ಮ ಕಡೆಗೆ ಕೊಡ್ಬೇಕು ಅಂದ್ರೆ ಕೈ. ಓಕೆ, ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಇದು ಯಾವ ಥರದ ಬಡ್ಡಿ? ಏನ್ರಿ ಇದು ಬಡ್ಡಿ ಮಕ್ಕಳು ಹೇಳಿ. ಜಪ್ ಸರ್, ನಿಜಕ್ಕೂ ಈ ಒಂದು ಮಂಜುನಾಥ್ ಅಂತ ಅರ್ಕಲಗೂಡಿನ ವ್ಯಕ್ತಿ ಈಗ ನಾವು ಈ ಸುದ್ದಿಯನ್ನು
ಗ್ರಹಿಸ್ತಾ ಹೋದಂತೆ ಈತ ಒಬ್ಬನಿಗಲ್ಲ ಇದೇ ಥರ 10 ಜನರಿಗೆ ಹಣವನ್ನು ನೀಡಿದ್ದಾನೆ. ಜೊತೆಗೆ ಅವ್ರಿಗೆ ಈಗ ನೋಡ್ಬೋದು, ಈಗ ಒಂದು ಸುಮಂತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಹತ್ರ ಈತ 4 ಎಕರೆ ಜಮೀನನ್ನೇ ಕ್ರಯಕ್ಕೆ ಮಾಡಿಸ್ಕೊಂಡಿದ್ದಾನೆ. ಜೊತೆಗೆ ಅದರಿಂದ ಚೆಕ್ ತೆಗೆದುಕೊಂಡಿದ್ದಾನೆ. ಇವರು ತೆಗೆದುಕೊಂಡಿದ್ದಂಥ ಸಾಲದ ಮೊತ್ತ 4 ಲಕ್ಷ. ಈಗ ಅವರ ಸಾಲದ ಮೊತ್ತ 19 ಲಕ್ಷ ಆಗಿರುವಂಥದ್ದು. ಇನ್ನೊಂದು ವೃದ್ಧೆ ಕೂಡ ಮಾತಾಡ್ತಾ ಇದ್ರು. ಈ ಒಂದು ನನ್ನ ದೃಶ್ಯ ಏನು ಕಳಿಸ್ಕೊಟ್ಟಿದ್ದೆ ಅದರಲ್ಲಿ ಅವರು ಪಡೆದಿದ್ದು 40,000. ಅವರ ಬಡ್ಡಿ ಹಣ ಈಗ ಸುಮಾರು 2017ರಿಂದ ಅಂತ ಅವರು 19ರಿಂದ ಅಂತಿದ್ದಾರೆ. ಅವರ ಬಡ್ಡಿ ಮೊತ್ತ 4 ಲಕ್ಷ ಆಗಿರುವಂಥದ್ದು. ಹೀಗಾಗಿ ಈತ ಯಾವ ಸೀಮೆ ಬಡ್ಡಿಯನ್ನು ತೆಗೆದುಕೊಳ್ತಾನೆ? ಒಂದು ರೀತಿ ಇವರು ಹಣವನ್ನು ನಿಜವಾಗ್ಲೂ ಪಡೆದ ಹಣವನ್ನು ಕರೆಕ್ಟಾಗಿ ತೀರ್ಸೋಕೆ ಹೋದ್ರು. ಇವನ ಒಂದು ಬಡ್ಡಿ ಲೆಕ್ಕಾಚಾರ ಏನಿದೆ, ಇದು ಯಾವ ರೀತಿ ಲೆಕ್ಕಾಚಾರ ಅಂತ ಗೊತ್ತಿಲ್ಲ. ಅಷ್ಟು ಹಣವನ್ನು ಕೊಟ್ಟೆ ತೀರಿಸಿ ಅನ್ನುವಂಥದ್ದು ಈತ. ಜೊತೆಗೆ ಕಾನೂನಾತ್ಮಕವಾಗಿ ಈತ ಬುದ್ಧಿವಂತಿಕೆಯನ್ನು ತೋರಿಸಿರುವಂಥದ್ದು ಏನಂದರೆ, ಅಂದರೆ ಸಾಲವನ್ನು ಕೊಟ್ಟವರು ಅವನಿಂದ ಯಾವ ರೀತಿ ಕೂಡ ತಪ್ಪಿಸ್ಕೊಳ್ಬಾರ್ದು. ಕಾನೂನಾತ್ಮಕವಾಗಿ ಎಲ್ಲರ ಚೆಕ್ಕನ್ನು ಪಡಿತಾನೆ. ಆ ಚೆಕ್ಕನ್ನು ಬೇರೆಯವರಿಗೆ ಕೊಟ್ಟು ಚೆಕ್ಕನ್ನು ಹಾಕಿಸಿ ಹಿಂಸೆ ಕೊಡ್ತಾನೆ ಅನ್ನುವಂಥದ್ದು ಆರೋಪ ಮಂಜುನಾಥ್ ಅಂತ ವ್ಯಕ್ತಿ. ಜೊತೆಗೆ ಈ ಕೆಲ ಪ್ರಕರಣಗಳಲ್ಲಿ ಜಮೀನನ್ನೇ ಆತ ಬರ್ಸ್ಕೊಂಡಿರುವಂಥದ್ದು. ಈಗ ನೋಡ್ಬೋದು, ಇವತ್ತಿನ ಕಾಲದಲ್ಲಿ 4 ಎಕರೆ ಜಮೀನು ಅಂದರೆ 1 ಎಕರೆಗೆ ಸಾಧಾರಣ ಎಂಥವ್ರು ಬೇಡದ. ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಭಾಳ ಸೀರಿಯಸ್ ಆಗಿ ತಗೋತಾ ಇದ್ದೀವಿ ಈ ಸ್ಟೋರಿನ. ಬಡವರ ಪರವಾಗಿ ನಿಲ್ತಾ ಇದ್ದೀವಿ, ನಿಮ್ಮ ಧ್ವನಿಯಾಗಿ ನಿಲ್ತಾ ಇದ್ದೀವಿ. ಬಟ್ ನಾನ್ಸೆನ್ಸ್ ಇದು. 40,000ಕ್ಕೆ 4 ಲಕ್ಷ ಬಡ್ಡಿ ಪಾವತಿ ಮಾಡಬೇಕಾ? ಯಾರಿಗೆ ಕಾನೂನು ಮಾಡಿದ್ದು ಅದನ್ನು? ಇಲ್ಲಿ ನೋಡಿ, ಹಿಂಗಾಗಿದೆ. ಹಾಸನದ ಅರಕಲಗೂಡಿನಲ್ಲಿ ಮೀಟರ್ ಬಡ್ಡಿ ದಂಧೆ. ಮಂಜುನಾಥ್ ಎಂಬುವರ ವಿರುದ್ಧ ಬಡ್ಡಿ ದಂಧೆ ಆರೋಪ. ನಿನ್ನೆ ಸಹಕಾರಿ ಸಂಘದ ಅಧಿಕಾರಿಗಳಿಂದ ದಿಢೀರ್ ದಾಳಿ. ಮಂಜುನಾಥ್ ಮನೆ ಮೇಲೆ ದಾಳಿ ನಡೆಸಿ ದಾಖಲೆ ವಶ. ಮೀಟರ್ ಬಡ್ಡಿ ದಂಧೆ ಬಗ್ಗೆ ಮಂಜುನಾಥ್ ವಿರುದ್ಧ ದೂರು. ಮಂಜುನಾಥ್ ಬಡ್ಡಿ ಹಾವಳಿಗೆ ಕುಟುಂಬಸ್ಥರ ಕಣ್ಣೀರು. ಮಂಜುನಾಥ್ ಎಂಬುವರ ವಿರುದ್ಧ ಬಡ್ಡಿ ದಂಧೆ ಆರೋಪ. ನಿನ್ನೆ ಸಹಕಾರಿ ಸಂಘದ ಅಧಿಕಾರಿಗಳಿಂದ ದಿಢೀರ್ ದಾಳಿ. ಮಂಜುನಾಥ್ ಮನೆ ಮೇಲೆ ದಾಳಿ ನಡೆಸಿ ದಾಖಲೆ ವಶ. ಮೀಟರ್ ಬಡ್ಡಿ ದಂಧೆ ಬಗ್ಗೆ ಮಂಜುನಾಥ್ ವಿರುದ್ಧ ದೂರು. ಬಡ್ಡಿ ಚಕ್ರ ಬಡ್ಡಿ ಕೇಳಿದ್ದೀವಿ, ಮೀಟರ್ ಬಡ್ಡಿ ಅದನ್ನು ಕೂಡ ಹೇಳ್ತೀನಿ. ಮೀಟರ್ ಬಡ್ಡಿ ಏನು ಅಂತೇಳಿ ಬರೀ 40,000. ನೋಡಿ, ಆ ತಾಯಿ ಈಗ 4 ಲಕ್ಷ 40,000 ತಗೊಂಡಿದ್ದಾರೆ. ಬಡ್ಡಿ 4 ಲಕ್ಷ ಆಗಿದೆ. ಡಬಲು ಅಲ್ಲ. ನಿಮಗೆ ಬ್ಯಾಂಕಲ್ಲಿ ನೀವು 1 ಲಕ್ಷ ಇಟ್ಟರೆ ಡಬಲ್ ಆಗೋದು ಯಾವಾಗ ಹೇಳಿ? 1 ವರ್ಷಕ್ಕೆ ಅಲ್ಲ, ಡಬಲ್ ಆಗೋದು 10 ವರ್ಷಕ್ಕೆ. ಓಕೆ, 1 ಲಕ್ಷ ಇಟ್ಟಿದ್ರೆ 10 ವರ್ಷಕ್ಕೆ ಡಬಲ್ ಆಗುತ್ತೆ. ಮೊದಲೆಲ್ಲ 5 ವರ್ಷಕ್ಕೆ ಆಗ್ತಿತ್ತು. ಅದು 6% ಸಾಧಾರಣವಾಗಿ. ಇದಕ್ಕೆ ಮ್ಯೂಚುವಲ್ ಫಂಡ್ಗೆಲ್ಲ ಹಾಕ್ತಾರೆ. ಮತ್ತೊಂದು ಆಮೇಲೆ ಬೇರೆ ಬಾಂಡ್ಗಳಿಗೆಲ್ಲ ಹಾಕುತ್ತೆ. ನೀವು 40,000 4 ಲಕ್ಷ ಅಂದರೆ ಎಷ್ಟಾಯಿತು? ಅಂದರೆ ನಿಮಗೆ ಬ್ಯಾಂಕಲ್ಲಿ ನೀವು 40,000 ಇಟ್ಟರೆ 80,000 ಆಗಬೇಕಾದ್ರೆ 10 ವರ್ಷ ಬೇಕು. ಏನು ಡಬಲ್ ಆಗೋದಕ್ಕೆ? ಯಾರು ಹೇಳಿದ್ದು? 10 ವರ್ಷ. 10 ವರ್ಷ ಹೇಳ್ತೀನಿ ಹೆಂಗೆ ಅಂತೇಳಿ. 7% ಬಡ್ಡಿನಾ? 7% ಸಿಗೋದಿಲ್ಲ, ಆಯಿತಾ? 10 ಲಕ್ಷಕ್ಕೆ ನೀವು 10 ಲಕ್ಷ ಇಟ್ಟಿದ್ದೀರಿ. 1 ವರ್ಷಕ್ಕೆ ನಿಮ್ಗೆ ಎಷ್ಟು ಬಡ್ಡಿ ಬಂತು? 70,000 ಬಂತಾ? ಹೌದು. 10 ವರ್ಷಕ್ಕೆ ಎಷ್ಟಾಯಿತು? 70 7 ಲಕ್ಷ ಆಯಿತಾ? 3 ಲಕ್ಷ ಅಲ್ಲೂ ಕಡಿಮೆ ಆಯ್ತಲ್ಲ. ಆ 70,000ಕ್ಕೆ ಬಡ್ಡಿ ಆಗಿರುತ್ತೆ. ಸೊ 10 ಲಕ್ಷ 2 ತಿಂಗಳು ಬೇಕು ನನ್ನ ಅದಕ್ಕೆ. 7 ಲಕ್ಷ 7 ವರ್ಷಕ್ಕೆಲ್ಲ ಆಗೋದಿಲ್ಲ. 7 ವರ್ಷಕ್ಕೆಲ್ಲ ಆದ್ರೆ ಡಬಲ್ ಇದೆ ನನಗೆ ಹೇಳ್ರಪ್ಪ. ಎಲ್ಲೂ ಆಗೋದಿಲ್ಲ. ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಚಾನ್ಸಸ್ ಇದೆ, ಡಮಾರ್ ಆಗೋ ಚಾನ್ಸಸ್ ಇದೆ. ಎರಡಕ್ಕೂ ರೆಡಿ ಆಗಿರ್ಬೇಕು. ಆಮೇಲೆ ನಿಮಗೆ ನೀವು ಓಕೆ ಬಿಡಿ, ಅದು ಬಿಟ್ಟಾಕಿ. ಅದು ನಾನು ಮೀಟರ್ ಬಡ್ಡಿ ಆ ತಾಯಿ ಮಾತಾಡಿದಾರೆ, ಆಮೇಲೆ ಮಾತಾಡ್ತೀನಿ. ನಮ್ಮನ್ನು ಉಳಿಸ್ಕೊಡಿ, ನನ್ನ ಮಕ್ಕಳು ನನಗೆ ಕೊಡಿರಿ. ಶಿಕ್ಷೆ ಕಟ್ತೀವಿ, ನನ್ನ ಮಕ್ಕಳು ನನಗೆ ಕೊಡಿಸಿ. ಏನಾಗೈತವ? ಇಬ್ರು ದೂರ ಬಿಡೋಣ. ನಮ್ಗೆ ಯಾಕೆ ದೂರ ಆಗಿರವ? ಅದೇ ಜಮೀನ್ ಮಾರಿದಕ್ಕೆ ನಾವು ದೂರ ಮಾಡ್ಬಿಟ್ಟವ್ರ. ಯಾಕೆ ದೂರ ಮಾಡಿದ್ರು? ಅಲ್ಲ, ಯಾಕೆ ಜಮೀನು ಮಾರಿದ್ರಿ? ಸಾಲ ಮಾಡಿದ್ದ ಅವ್ನ ಮನೆ ಆಡ್ಬಿದ್ದೋಯ್ತು. ಮುಂಚೆ ದುಡ್ಡು ಇಸ್ಕೊಂಡಿದ್ದೆ, ಪತ್ರನೇ ಕೊಟ್ಟು ಇಸ್ಕೊಂಡಿದ್ದಾಳ. ಪತ್ರ ಕೊಟ್ಟು ಇಸ್ಕೊಂಡಿದ್ರ? ಜಮೀನಿನ ಪತ್ರ ಕೊಟ್ಟು ಇಸ್ಕೊಂಡಿದ್ದ. ಎಷ್ಟು ಕೊಟ್ಟಿದ್ರು? ಎಷ್ಟು? 5 ಲಕ್ಷ ಕೊಟ್ರು. 5 ಲಕ್ಷಕ್ಕೆ 19 ಲಕ್ಷ ತಗೊಂಡವ್ನೆ. ಎಷ್ಟು? 19 ಲಕ್ಷ. 19 ಲಕ್ಷ ಇಸ್ಕೊಂಡ. ಅದಕ್ಕೆ ಜಮೀನು ಮಾರಿದ್ರು? ಅದಕ್ಕಾಗಿ ಜಮೀನ್ ಮಾರಾಟ ಕೊಟ್ಟಿದ್ದು. ನಾವು ಊರ್ ಬಿಟ್ಟು ಹೋಗಿದ್ದು. ಊರ್ ಬಿಟ್ಟು 3 ತಿಂಗಳು ಎಲ್ಲೆಲ್ಲ ಅನ್ನ ತಿಂದೋ, ಎಲ್ಲೆಲ್ಲಿ ಮಲಗಿದ್ದೋ, ಏನೇನಾಗಿದ್ದೋ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಉಳಿಸ್ಕೊಡಿ.
ಇವ್ರು ದುಡ್ಡು ಕೊಟ್ಟು ಕೆಲವಂತದ್ದು ಒಂದೇ ನೇಣೆ ಕೆಳಗೆ ಹೋಗಿ ಔಷಧಿ ತಗೋಗಿದ್ದ ಆಯ್ತಿನ ಮಾಯಿಸ್ಬಿಟ್ಟು ಈಗ ಮೊನ್ನೆ ದಿನ ಕರೀದಾಗೆ ಎಲ್ಲಾನು ಕೊಟ್ಟು ಮಕ್ಕಳು ತಪ್ಪಿಸ್ಕೊಟ್ಟು ಬರೀ ದುಡ್ಡೆಲ್ಲ ಕಣಪ್ಪ ಅಷ್ಟೊಂದು ದುಡ್ಡು ನಮ್ಮಂತ ತಂಗಿ ಇಷ್ಟೊಂದು ಬರೀ 10-15 ಸಾವಿರ ರೂಪಾಯಿ ಬಡ್ಡಿ ತಗೊಂಡು ಇವತ್ತು ದುಡ್ಡು ಕೊಡೋ ನನ್ನ ಮಕ್ಕಳನ್ನು ನಡ್ಬೇಕು ಏನು ನಾಟಕ ಕೊಡ್ತಾನೆ ಅಂತ ಹೋಗಿ ತಗೋಬೇಕು ಒಬ್ಬರು ಕಳ್ಕೊಂಡು ಎಷ್ಟು ಇಸ್ಕೊಂತದ್ ನಮ್ಮ ಅವನು 50,000 ಅಂತೆ ಎಷ್ಟು ಕೊಟ್ಟಿದ್ರ ಈಗ ಹೋಗೈತೆ ಒಂದು 10-15 ಸಾವಿರ ಲಕ್ಷವೇ ಲಕ್ಷ ಹೋಗಿಲ್ಲ ಈಗ ಏನಂತಾರಮ್ಮ ಅವ್ರು ಬಂದು ಈಗ ಏನಂತಾರೆ ಬಂದವರು ಬಂದು ನೀನು ದುಡ್ಡು ಕೊಡು ಅದನ್ನ ಕೊಟ್ಕಾಕ್ತೀನಿ ಅದನ್ನ ಬುಡಕದ ನೋಡು ಕೊಟ್ಕಾಕ್ತೀನಿ ಅಂತ ಏನ್ ಚಾರ್ಜ್ ಕೊಡ್ತೇನೆ ನಾನು ಹೆಂಗ್ ಹೋಗ್ಲಿ ಅಂತ ಬಂದು ಈಗ ಮೊನ್ನೆ ದಿನ ನನ್ನ ಮಗನೇ ಹೋಗ ಕೈದ ಯಾಕಮ್ಮ ಯಾಕೆ ಅಂತಂದ್ರೆ ಆಯ್ತಿಯೇ ನಮ್ಮ ಕಡೆಗೆ ಕೊಡ್ಬೇಕು ಅಂದ್ರೆ ಕರೀತೀನಿ. ಓಕೆ, ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಇದು ಯಾವ ಥರದ ಬಡ್ಡಿ? ಏನ್ರಿ ಇದು ಬಡ್ಡಿ ಮಕ್ಕಳು ಹೇಳಿ. ಆಜಪ್ ಸರ್, ನಿಜಕ್ಕೂ ಈ ಒಂದು ಮಂಜುನಾಥ್ ಅಂತ ಅರ್ಕಲಗೋಡಿನ ವ್ಯಕ್ತಿ ಈಗ ನಾವು ಈ ಸುದ್ದಿಯನ್ನು ಗ್ರಹಿಸ್ತಾ ಹೋದಂತೆ ಈತ ಒಬ್ಬನಿಗಲ್ಲ ಇದೇ ಥರ 10 ಜನರಿಗೆ ಹಣವನ್ನು ನೀಡಿದ್ದಾನೆ. ಜೊತೆಗೆ ಅವ್ರಿಗೆ ಈಗ ನೋಡ್ಬೋದು, ಈಗ ಒಂದು ಸುಮಂತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಹತ್ರ ಈತ 4 ಎಕರೆ ಜಮೀನನ್ನೇ ಕ್ರಯಕ್ಕೆ ಮಾಡಿಸ್ಕೊಂಡಿದ್ದಾನೆ. ಜೊತೆಗೆ ಅದರಿಂದ ಚೆಕ್ ತೆಗೆದುಕೊಂಡಿದ್ದಾನೆ. ಇವರು ತೆಗೆದುಕೊಂಡಿದ್ದಂಥ ಸಾಲದ ಮೊತ್ತ 4 ಲಕ್ಷ. ಈಗ ಅವರ ಸಾಲದ ಮೊತ್ತ 19 ಲಕ್ಷ ಆಗಿರುವಂಥದ್ದು. ಇನ್ನೊಂದು ವೃದ್ಧೆ ಕೂಡ ಮಾತಾಡ್ತಾ ಇದ್ರು. ಈ ಒಂದು ನನ್ನ ದೃಶ್ಯ ಏನು ಕಳಿಸ್ಕೊಟ್ಟಿದ್ದೆ ಅದರಲ್ಲಿ ಅವರು ಪಡೆದಿದ್ದು 40,000. ಅವರ ಬಡ್ಡಿ ಹಣ ಈಗ ಸುಮಾರು 2017ರಿಂದ ಅಂತ ಅವರು 19ರಿಂದ ಅಂತಿದ್ದಾರೆ. ಅವರ ಬಡ್ಡಿ ಮೊತ್ತ 4 ಲಕ್ಷ ಆಗಿರುವಂಥದ್ದು. ಹೀಗಾಗಿ ಈತ ಯಾವ ಸೀಮೆ ಬಡ್ಡಿಯನ್ನು ತೆಗೆದುಕೊಳ್ತಾನೆ? ಒಂದು ರೀತಿ ಇವರು ಹಣವನ್ನು ನಿಜವಾಗ್ಲೂ ಪಡೆದ ಹಣವನ್ನು ಕರೆಕ್ಟಾಗಿ ತೀರ್ಸೋಕೆ ಹೋದ್ರು. ಇವನ ಒಂದು ಬಡ್ಡಿ ಲೆಕ್ಕಾಚಾರ ಏನಿದೆ, ಇದು ಯಾವ ರೀತಿ ಲೆಕ್ಕಾಚಾರ ಅಂತ ಗೊತ್ತಿಲ್ಲ. ಅಷ್ಟು ಹಣವನ್ನು ಕೊಟ್ಟೆ ತೀರಿಸಿ ಅನ್ನುವಂಥದ್ದು ಈತ. ಜೊತೆಗೆ ಕಾನೂನಾತ್ಮಕವಾಗಿ ಈತ ಬುದ್ಧಿವಂತಿಕೆಯನ್ನು ತೋರಿಸಿರುವಂಥದ್ದು ಏನಂದರೆ, ಅಂದರೆ ಸಾಲವನ್ನು ಕೊಟ್ಟವರು ಅವನಿಂದ ಯಾವ ರೀತಿ ಕೂಡ ತಪ್ಪಿಸ್ಕೊಳ್ಬಾರ್ದು. ಕಾನೂನಾತ್ಮಕವಾಗಿ ಎಲ್ಲರ ಚೆಕ್ಕನ್ನು ಪಡಿತಾನೆ. ಆ ಚೆಕ್ಕನ್ನು ಬೇರೆಯವರಿಗೆ ಕೊಟ್ಟು ಚೆಕ್ಕನ್ನು ಹಾಕಿಸಿ ಹಿಂಸೆ ಕೊಡ್ತಾನೆ ಅನ್ನುವಂಥದ್ದು ಆರೋಪ ಮಂಜುನಾಥ್ ಅಂತ ವ್ಯಕ್ತಿ. ಜೊತೆಗೆ ಈ ಕೆಲ ಪ್ರಕರಣಗಳಲ್ಲಿ ಜಮೀನನ್ನೇ ಆತ ಬರ್ಸ್ಕೊಂಡಿರುವಂಥದ್ದು. ಈಗ ನೋಡ್ಬೋದು, ಇವತ್ತಿನ ಕಾಲದಲ್ಲಿ 4 ಎಕರೆ ಜಮೀನು